ನಮಸ್ಕಾರ ಸ್ನೇಹಿತರೆ. ಈಗ ಹಳಗುಣಿಕಿ ಗ್ರಾಮದ ಒಂದು ಸೊಸೈಟಿಯಲ್ಲಿ ಒಂದು ದೊಡ್ಡ ಹಗರಣವೇ ನಡೆದಿದೆ. ಏನಪ್ಪ ಹಗರಣ ಅಂದ್ರೆ ಅಲ್ಲಿ ಕೋಟ್ಯಾನುಗಟ್ಟಲೆ ಹಗರಣ ನಡೆದಿದೆ. ಆ ಹಗರಣವನ್ನು KRS ಪಕ್ಷದ ಸೈನಿಕರು ಬಟಾಬಯಲು ಮಾಡಿದ್ದಾರೆ. ಏನಪ್ಪ ಹಗರಣ ಅಂದ್ರೆ ಈಗ ಲೋನ್ ಕೊಡ್ತಾರಲ್ಲ, ಲೋನ್ನಲ್ಲಿ ದೊಡ್ಡ ಹಗರಣ ಹೆಂಗೆ ಅಂದ್ರೆ ಈಗ ಒಂದು 2 ಎಕರೆಗೆ 50 ಲಕ್ಷ ಗಟ್ಟಲೆ ಲೋನ್ ಕೊಟ್ಟಿದ್ದಾರೆ. ಇಲ್ಲಿ ಉಳಿದ ಸೊಸೈಟಿಗಳಲ್ಲಿ 4-5 ಎಕರೆ ಇದ್ರೆ 1 ಲಕ್ಷ ಲೋನ್ ಕೊಡ್ಬೇಕಾದ್ರೆ ಅಳ್ತಾರೆ. ಇವರು 50 ಲಕ್ಷ ಗಟ್ಟಲೆ ಲೋನ್ ಕೊಟ್ಟಾರಪ್ಪ ಅಂದ್ರೆ ಎಷ್ಟು ಆ ವ್ಯವಹಾರ ಅಲ್ಲಿ ನಡೆದಿರಬೇಕು. ಇನ್ನೊಂದು ಅಲ್ಲಿ ಏನಪ್ಪ ಅಂತಂದ್ರೆ ಒಂದು 2 ಸದಸ್ಯರಲ್ಲಿ ಮೃತಪಟ್ಟಿದ್ದು, ಅವ್ರ ಸ್ಥಳದಲ್ಲಿ ಬೇರೆಯವ್ರನ್ನ ಯಾವುದೇ ಚುನಾವಣೆ ಇಲ್ಲದೇ ಆಯ್ಕೆ ಮಾಡಿ ಆಡಳಿತ ಅಲ್ಲಿ ನಡೆಸ್ತಾ ಇದ್ದಾರಂತೆ. ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ಬೋದು ನೀವೇ ವಿಚಾರ ಮಾಡಿ. ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, DCC ಬ್ಯಾಂಕ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ KRS ಪಕ್ಷದ ಸೈನಿಕರು ಎಲ್ಲ ದಾಖಲೆಗಳು ತಗೊಂಡಿದ್ದಾರೆ. ಮತ್ತು ಅದಕ್ಕೆ ಏನು ಮಾಡಬೇಕು ಏನಿಲ್ಲ ಅದು ಪ್ರೊಸೆಸ್ ನಡೀತಾ ಇದೆ. ಆದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಳದೆ ಹೋದರೆ ಈ KRS ಪಕ್ಷದ ಸೈನಿಕರು ಹಾಗೂ ಗ್ರಾಮಸ್ಥರು ಕೂಡಿ ಅಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಅಂತ ಈ ಮೂಲಕ ತಿಳಿದು ಬಂದಿದೆ. ಅದಕ್ಕಾಗಿ ಈ DCC ಬ್ಯಾಂಕ್ ಅಧಿಕಾರಿಗಳು ಮತ್ತು ಅದಕ್ಕೆ ಈಗ ಸೊಸೈಟಿಗೆ ಸಂಬಂಧಪಟ್ಟ ಲೋನ್ಸ್ಗಳು ಏನು ಕೊಟ್ಟಿದ್ದಾರಲ್ಲ, ಸರಿಯಾದ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರ ಮೇಲೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂತ KRS ಪಕ್ಷದ ಸೈನಿಕರು ನಿನ್ನೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದರು. ಅದು ಕೂಡ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ವಿ. ಅದಕ್ಕಾಗಿ ಈ ಮೂಲಕ ಈ DCC ಬ್ಯಾಂಕ್ ಏನಿದೆಯಲ್ಲ, ಸಂಬಂಧಪಟ್ಟ ಈ ಹಳಗುಣಿಕಿ ಸೊಸೈಟಿಯ ತಪ್ಪಿತಸ್ಥ ಅಧಿಕಾರಿಗಳು ಏನದಾರ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗುವವರೆಗೆ ಈ KRS ಪಕ್ಷದ ಸೈನಿಕರು ಹಾಗೂ ಹಳಗುಣಿಕಿ ಗ್ರಾಮದ ಸಾರ್ವಜನಿಕರು ಒಂದು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆಂದು ತಿಳಿಸಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆ ತಪ್ಪಿತಸ್ಥರನ್ನು ಶಿಕ್ಷೆ ವಿಧಿಸಬೇಕು ಅಂಥೇಳಿ ಈ ಮೂಲಕ ನಮ್ಮ ವಾಹಿನಿಯು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸುತ್ತದೆ. ದಯಮಾಡಿ ಇಂಥ ಏನು ಅವ್ಯವಹಾರಗಳದಾವಲ್ಲ, ಈಗ DCC ಬ್ಯಾಂಕ್ ಮತ್ತು ಸೊಸೈಟಿಗಳ ಮೇಲೆ ಸಹಿತ ಒಂದು ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ಈಗ ಹಗರಣಗಳು ಸೊಸೈಟಿಯಲ್ಲಿ ಇಲ್ಲಿವರೆಗೆ ನಡೆದಿದ್ದು ನಾವು ಕೇಳಿರಲಿಲ್ಲ. ಇಂಥದ್ದು ಕೋಟ್ಯಾನುಗಟ್ಟಲೆ ಅವ್ಯವಹಾರ ಇಲ್ಲಿ ನಡೀತಾ ಇದೆ ಅಂದ್ರೆ ಒಂದು ದುರದೃಷ್ಟಕರ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಆ ಸೊಸೈಟಿಯ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಮಸ್ಕಾರ.